ಕೊಡಿ ಎಕ್ಸೈಲ್ ಕೊಡಿ. ಎಷ್ಟು ದಿವಸದಿಂದ ಆಯ್ತು? ಅದೇ ಹೇಳಿ ಅಣ್ಣ. 15 ದಿನ ಆಯ್ತಲ್ವ? 15 ದಿನದಿಂದ ಏನು ಮಾಡ್ತಿದ್ರು? ಏನು ಹೇಳಿದ್ರು ಡಾಕ್ಟ್ರು? ಸರ್ ಅವರು ಒಂದ್ಸರಿ ಅಂತಾರೆ ನರ್ಮ ನರ ಕೂತ್ಬಿಟ್ಟಿದೆ ಅಂತಾರೆ. ಇನ್ನೂ ಇದನ್ನಲ್ಲಿಲ್ಲ, MRI ಮಾಡಿಸ್ಬೇಕು. ಮಾಡಿಸಿದ್ದೀನಿ ಸರ್. ಎಲ್ಲಿದ್ದೀರಾ? ರಿಪೋರ್ಟ್ ತಂದಿದ್ದೀನಿ ಸರ್. ಕೊಡಿ, ಯಾಕಂದರೆ ಎಲ್ಲೋದ್ರೂ ಆಪ್ರೇಷನ್ ಶೇಷಕ್ಕೆ ಬಂದ್ಬಿಟ್ಟಿದೆ ಅವರು. MRI ಇದು ಬೇಡಿ, ಇದೆ ಸಾಕು. ರಿಪೋರ್ಟ್ ನೋಡ್ಬಿಟ್ಟು ಆಗೋದು ರಿಪೋರ್ಟ್ ಸಾಕು. ಸಾಕು. ಅದೇ ಆಪ್ರೇಷನ್ ಮಾಡಿ ಅಂತಾರೆ, ಗೊತ್ತಾಯ್ತಾ? ಎಲ್ಲಿ ತೋರಿಸಿದ್ರು ಸರ್? ಇಲ್ಲಿ ಹಾಂ. ಏನು ಹೇಳಿದ್ರು ಅವರು? ಅದೇನೆ ಅವರು ಆಪರೇಷನ್ ಮಾಡಿಸ್ಬಿಡಿ ನರ ಕೂತಿದೆ ಅಂತಾರೆ. ಯಾಕಂದರೆ 2 ಜಾಗ ಪ್ರೆಸ್ ಆಗೈತೆ. ಏನು ಹೇಳಿ, ಯಾಕೆ ಈ ಬಾಡಿ ಹೊರಟ ಅಂತ ತೆರೆದಿರೋದಿದೆ. ನೋಡೋಣ, ನಿಂತ್ಕೊಳ್ಳಿ. ಬೆಡ್ ತೆಗೀರಲ್ಲ, ಬೆಡ್ ತೆಗೀರಿ. ನಿಂತಂದೆ ಆಪ್ರೇಷನ್ ಮಾಡೋದು ದೊಡ್ಡದಲ್ಲ. ಏನು ಹೇಳಿ, ಆಮೇಲೆ ತೆಗೀರಿ, ಶೆಡ್ ತೆಗೀರಿ, ಸ್ವಲ್ಪ ಚೆಕ್ ಮಾಡ್ಕೋತೀನಿ. ಏನು ಎದುರುಬೇಡ, ದೇವ್ರು ಒಳ್ಳೇದು ಮಾಡ್ತಾನೆ. ನೋವು ತಡ್ಕೊಳಕಾಯ್ತು. ನೋವು ಕಮ್ಮಿ ಆಗ್ಬಿಟ್ಟು ಸಾಕು, ನೋವು ಕಮ್ಮಿ ಆಗ್ಬಿಟ್ಟು ಸಾಕು ಅಂತ. 2 ಜನ ಆಪ್ರೇಷನ್ ಮಾಡಿ ಅಂತ. ಎಲ್ಲಿದ್ರು ಆಪ್ರೇಷನ್ಗೆ? ಯಾರು ಡಾಕ್ಟ್ರು? ಅದೇ ಇವರು ಹೇಳಿದ್ದು ಕರುಣಾಕರ್ ಅವ್ರು ಹೇಳಿದ್ದು ಅಷ್ಟೇ. ಅಲ್ಲೇ ತೋರಿಸಿದ್ರು ನಾವು. ಕೈ ಕೊಡಿ, ನೆಟ್ಟಿರ್ತೀರ ಸ್ಟ್ರೈಟ್ ಆಗಿ ಬನ್ನಿ. ಮುಂದೆ ಸ್ಟ್ರೈಟ್ ನಿಂತ್ಕೊಳ್ಳಿ, ನೆಟ್ಟಿಗೆ ಸ್ಟ್ರೈಟ್ ನಿಂತ್ಕೊಳ್ಳಿ. ನಿಧಾನಕ್ಕೆ ಅರ್ಧ ಪಂಚೆ ಕಟ್ಟಿ ಎತ್ತಿ, ಹಿಂಗೆ ಎತ್ತಿ ಕಟ್ಟಿ ಹಂಗೆ ಈಗ ನೆಟ್ಟಿಗೆ ಇಷ್ಟ ಹಂಗೆ ನೆಟ್ಟಿಗೆ ಈ ಕಾಲು ಎತ್ತಿ ಹೇಳ ಹಂಗೆ ನಿಧಾನಕ್ಕೆ. ನಿಧಾನಕ್ಕೆ ಎತ್ತಿ. ಅಷ್ಟೇ ನೋಡಿ, ಆಗೈತಿಲ್ಲ. ಅಲ್ಲೇ ಇರೋದು ಪ್ಲಸ್ಸು, ಆ ಜಾಗ ಐತಲ್ಲ, ಎಳ್ತಾ ಬರ್ತದ. ಎತ್ತಿ ಇನ್ನೊಂದು ಸತಿ. ಬಿಡಿದ್ರಿ, ಈ ಕಾಲು ಎತ್ತಿ ನೋಡಿ, ಇದು ಫ್ರೀ ಆಯ್ತು. ಬನ್ನಿ ಮುಂದಕ್ಕೆ. ಭಾಳ ಹೊರಟು, ಭಾಳ ಗಟ್ಟಿ ತಲೆದು ಇಟ್ಕೊಳ್ಳಿ. ಗೋಡೆ ಇನ್ನೂ ನಿಂತ್ಕೋ. ಇನ್ಶಾಲ್ಲ ಮಾಡ್ಕೊಡ್ತೀನಿ, ದೇವ್ರು ಒಳ್ಳೇದು ಮಾಡ್ತಾನೆ. ಮುಂದೆ 2-3 ಕಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, 2-3 ವಾಸ ಆಗ್ಬಿಡ್ತದೆ. ಕಂಟಿನ್ಯೂ ಮಾಡಿಸ್ಕೊಡಿ. ಶಾಬಾಷ್. ನೋಡಿದ್ರ ಆಪರೇಷನ್ ಮಾಡಿಸ್ತಾ ಇದ್ರಲ್ಲ, ಕೂತ್ಕೊಳ್ಳಿ. ಅಷ್ಟೇ, ಕೆಳಗೆ ಕೂತ್ಕೊಂಡಿದ್ದಾಳೆ. ಬನ್ನಿ, ಊಟ ತಿಂಡಿ ಎಲ್ಲ ಕೆಳಗಡೆ ಕೂತ್ಕೋಬೇಕು. ಬನ್ನಿ ಮುಂದಕ್ಕೆ, ಎಲ್ಲ ಕೆಳಗಡೆ ಕೂತ್ಕೋಬೇಕು. ಊಟ ತಿಂಡಿ ಅವರ ಮಾಡಿ ಇಲ್ಲ, ಊಟಕ್ಕೆ ಕೂತ್ಕೊಳ್ಳೋಣ. ಶಾಬಾಷ್. ಈ ತರ ಹಿಂಗೆ ಗೊತ್ತಾ? ಈ ಕೈ ಮಡಿಗೆ ಇಲ್ಲಿ, ಆ ಕೈನು ಮಡಿಗೆ, ಹೋಗಿ ಮುಂದೆ ಹಿಂದಕ್ಕೆ ಹೋಗಿ, ಅಷ್ಟೇ. ಹಿಂಗೆಲ್ಲ ಮಾಡಿ ಏನು ಆಯಕ್ಕಿಲ್ಲ. ನಿಧಾನಕ್ಕೆ ಪೈಲ್ವಾನ್ ಹಂಗೆ ನಡಿಬೇಕು. ಈಗ ಸ್ವಲ್ಪ ರಷ್ಟು ತಗೊಳ್ಳಿ. ಏನಿಲ್ಲ, 1-2-3 ಕಟ್ ಸ್ವಲ್ಪ ಕರ್ಕೊಂಡು ಬಂದು ಹಾಕೊಳ್ಳಿ ಬಟ್ಟೆ.